ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ವರ್ತೂರು ಸಂತೋಷ್ ಹಾಗೂ ತನಿಷಾಗೆ ಅದೊಂದು ಕೊರಗು ಕಾಡುತ್ತಿದೆ. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ ತನಿಷಾಗೆ ಒಂಟಿತನ ಕಾಡುತ್ತಿದೆ. ಅದನ್ನೇ ಬಿಗ್ ಬಾಸ್ ಮುಂದೆ ಹೇಳಿಕೊಂಡು ತನಿಷಾ ಕಣ್ಣೀರು ಹಾಕಿದ್ದಾರೆ. ಇನ್ನು ಡ್ರೋನ್ ಪ್ರತಾಪ್ ಕಣ್ಣಿಗೆ ತಮ್ಮಿಂದ ಪೆಟ್ಟಾಗಿದೆ ಅಂತ ವರ್ತೂರು ಸಂತೋಷ್ಗೆ ಪಶ್ಚಾತ್ತಾಪ ಕಾಡುತ್ತಿದೆ. ಅದನ್ನ ಬಿಗ್ ಬಾಸ್ ಮುಂದೆ ವರ್ತೂರು ಸಂತೋಷ್ ಅವರು ಬಿಚ್ಚಿಟ್ಟಿದ್ದಾರೆ. ವರ್ತೂರು ಸಂತೋಷ್ಗೆ ಪಶ್ಚಾತ್ತಾಪ ಕಾಡುತ್ತಿದೆ. ಬಿಗ್ ಬಾಸ್ ಮುಂದೆ ಕಣ್ಣೀರು ಸುರಿಸಿದ ತನಿಷಾ. ಬಿಗ್ ಬಾಸ್ ಮನೆಯಲ್ಲಿ ತನಿಷಾಗೆ ಒಂಟಿತನ ಕಾಡುತ್ತಿದೆ. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ ಕಳೆದ ವಾರ ಚೇರ್ ಆಫ್ ತಾರ್ ಚಟುವಟಿಕೆ ವೇಳೆ ವರ್ತೂರು ಸಂತೋಷ್ ಅವರ ತಂಡ ಮಾನವೀಯತೆಯನ್ನು ಮರೆತು ಆಡಿದ್ರಿಂದ ಡ್ರೋನ್ ಪ್ರತಾಪ್ ಹಾಗೂ ಸಂಗೀತ ಶೃಂಗೇರಿ ಆಸ್ಪತ್ರೆ ಸೇರುವಂತಾಯಿತು. ಡ್ರೋನ್ ಪ್ರತಾಪ್ ಹಾಗೂ ಸಂಗೀತ ಅವರ ಕಣ್ಣುಗಳಿಗೆ ಗಂಭೀರವಾಗಿ ಪೆಟ್ಟಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಇಬ್ಬರು ಕಪ್ಪು ಕನ್ನಡಕಗಳನ್ನು ಧರಿಸಿ ಓಡಾಡುತ್ತಿದ್ದಾರೆ. ಆಸ್ಪತ್ರೆಯಿಂದ ಡ್ರೋನ್ ಪ್ರತಾಪ್ ವಾಪಸ್ಸಾದ ನಂತರ ವರ್ತೂರು ಸಂತೋಷ್ ಬಳಿ ಸರಿಯಾಗಿ ಮಾತನಾಡುತ್ತಿಲ್ಲ. ನೀವೆಲ್ಲ ಮನುಷ್ಯರ ಆ ಟಾಸ್ ನಡೆಯುವಾಗ ನಿಮ್ಮ ಮುಖಗಳನ್ನು ನೋಡಬೇಕಿತ್ತು ಎಂದು ವರ್ತೂರು ಸಂತೋಷ್ಗೆ ನೇರವಾಗಿ ಕೇಳಿದ್ದರು ಡ್ರೋನ್ ಪ್ರತಾಪ್. ಇದಾದ ಬಳಿಕ ವರ್ತೂರು ಸಂತೋಷ್ ಈ ಪಾಪ ಪ್ರಜ್ಞೆ ಕಾಡುತ್ತಿದೆ. ಕ್ಯಾಪ್ಟನ್ಸಿ ಚಟುವಟಿಕೆಗಳಲ್ಲಿ ಚೀಟಿಂಗ್ ಮಾಡಿದ ಮೇಲೆ ಇನ್ಮೇಲೆ ಮನೆಯಲ್ಲಿ ಕ್ಯಾಪ್ಟನ್ ಇರೋದಿಲ್ಲ ಎಂದು ಸುದೀಪ್ ಘೋಷಿಸಿದ್ದಾರೆ. ನಮ್ಮಿಂದಾಗಿ ಇನ್ನೊಬ್ಬರು ಕ್ಯಾಪ್ಟನ್ ಆಗೋದು ಮಿಸ್ ಆಯಿತು ಎಂಬ ಪಶ್ಚಾತ್ತಾಪ ವರ್ತೂರು ಸಂತೋಷ್ಗೆ ಇದೆ. ಅದನ್ನೇ ಬಿಗ್ ಬಾಸ್ ಮುಂದೆ ವರ್ತೂರು ಸಂತೋಷ್ ಅವರು ಹೇಳಿದ್ದಾರೆ. ಬಿಗ್ ಬಾಸ್ ಮುಂದೆ ವರ್ತೂರು ಸಂತೋಷ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ಟಾಸ್ನಲ್ಲಿ ಹೀಗಾಗುತ್ತೆ ಅಂತ ಅಂದುಕೊಂಡಿರಲಿಲ್ಲ. ಅವನು ಕನ್ನಡಕ ಹಾಕಿಕೊಂಡು ಓಡಾಡುತ್ತಿದ್ದರೆ ತುಂಬಾ ಬೇಜಾರಾಗುತ್ತಿದೆ. ಅದಕ್ಕೆ ಎಲ್ಲೋ ಒಂದೇ ರೀತಿಯಲ್ಲಿ ನಾನು ಕಾರಣ ಆಗಿದ್ದೀನಿ ಅಂತ ಅನಿಸ್ತಾ ಇದೆ. ವರ್ತೂರು ಸಂತೋಷ್ ಈ ತರಹನು ಇರ್ತಾನೆ ಅಂತ ಆ ಟಾಸ್ನಲ್ಲಿ ನನಗೆ ತುಂಬಾ ಬೇಜಾರಾಯಿತು. ಅವನು ಒಂದು ಮಾತು ಹೇಳಿದ, ಎಲ್ಲರೂ ಓಡಿದರೂ ಬೇಜಾರಾಗಲಿಲ್ಲ, ನೀನು ಮಾಡಿದ್ದು ಬೇಜಾರಾಯಿತು ಎಂದ. ಅದು ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಯಿತು. ಕಳೆದ ವಾರ ನಾನಾಗಿರಲಿಲ್ಲ ಎಂದು ಅನಿಸುತ್ತಿತ್ತು. ಬೇರೆ ಯಾರು ಕ್ಯಾಪ್ಟನ್ ಆಗೋಕೆ ಆಗಲ್ಲ ಅಂತ ಸುದೀಪ್ ಸರ್ ಹೇಳಿದಾಗ ಅದಕ್ಕೆ ನಾನೇ ಕಾರಣ ಎನಿಸಿತು. ಇದು ನನಗೆ ತುಂಬಾ ಬೇಜಾರಾಗಿದೆ ಎಂದು ಬಿಗ್ ಬಾಸ್ ಬಳಿ ವರ್ತೂರು ಸಂತೋಷ್ ಅವರು ಹೇಳಿಕೊಂಡಿದ್ದಾರೆ. ಆಗ ಆದದ್ದು ಆಗಿದೆ. ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ. ನಿಮ್ಮತನವನ್ನು ಬಿಟ್ಟುಕೊಡದೆ ಆಟವನ್ನು ಮುಂದುವರಿಸಿ ಎಂದಿದ್ದಾರೆ ಬಿಗ್ ಬಾಸ್. ಈ ಮನೆಯಲ್ಲಿ ನನ್ನನ್ನು ಯಾರು ಪ್ರೀತಿಯಿಂದ ಮಾತನಾಡಿಸುತ್ತಾರೆ ಅಂದರೆ ಅದು ನೀವೇ. ಅಮ್ಮನನ್ನು ತುಂಬ ಮಿಸ್ ಮಾಡ್ಕೊಳ್ತೀನಿ. ಅಮ್ಮ ಆರೋಗ್ಯವಿದ್ದರೆ ಅಂತ ಗೊತ್ತಾದರೆ ಸಾಕು. ಅಪ್ಪ ಈ ಕಾರ್ಯಕ್ರಮವನ್ನು ನೋಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಅದೊಂದು ವಿಷಯ ಗೊತ್ತಾದರೆ ಇನ್ನೂ ಚೆನ್ನಾಗಿ ಅನಿಸಬಹುದು. ತುಂಬ ಲೋನ್ಲಿ ಫೀಲ್ ಆಗುತ್ತಿದೆ. ನನಗೆ ಬೇಕು ಎಂದಾಗ ನಾನು ತನಿಷಾ ಆಗಿ ಇನ್ನೊಬ್ಬರಿಗೆ ಹೇಗೆ ಇರುತ್ತೇನೋ ಹಾಗೆ ನನಗೆ ಇನ್ನೊಬ್ಬರು ತನಿಷಾ ಇಲ್ಲ. ಕಾಲು ನೋವಾದ್ಮೇಲೆ ಇವರೆಲ್ಲ ಬೇರೆ ಥರ ಟ್ರೀಟ್ ಮಾಡ್ತಾರೆ ಅಂತ ಅಂದುಕೊಂಡಿದ್ದೆ. ಯಾರೂ ಆ ಥರ ಮಾಡಲಿಲ್ಲ. ಕಾಲು ನೋವನ್ನೇ ಸುಳ್ಳು ಅಂತ 3-4 ಜನ ಅಂದ್ಕೊಂಡಿದ್ದಾರೆ ಅಂತ ಸುದೀಪ್ ಸರ್ ಹೇಳಿದ ಮೇಲೆ ಗೊತ್ತಾಯಿತು ಎಂದು ಬಿಗ್ ಬಾಸ್ ಬಳಿ ತನಿಷಾ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಟಾಸ್ಕ್ ಸಮಯದಲ್ಲಿ ಹೊರತುಪಡಿಸಿ ಮನೆಯ ಮಿಕ್ಕ ವಿಚಾರಗಳಲ್ಲಿ ತನಿಷಾ ಅವರು ಧ್ವನಿ ಎಲ್ಲೂ ಕೇಳಿಸುತ್ತಿಲ್ಲ. ತನಿಷಾ ಧ್ವನಿಗೆ ನೋವಾಗಿದೆ ಎಂದು ಬಿಗ್ ಬಾಸ್ ಅವರು ಕೇಳಿದರು. ಅದಕ್ಕೆ ಅಳಿತಾ ನಾನು ಏನೋ ಮಾಡಿದರೂ ಮಧ್ಯದಲ್ಲಿ ಬಂದು ಮಾತಾಡ್ತೀನಿ ಅಂತ ಅಂದುಕೊಳ್ತಾರೆ. ಬಹಳ ಸಲ ನಾಮಿನೇಷನ್ಗೂ ಅದೇ ಕಾರಣ ಹೋಗುತ್ತೆ. ಮಾತನಾಡದಿದ್ದರೆ ಒಳ್ಳೆಯದು ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಕಡಿಮೆ ಮಾತನಾಡುತ್ತೇನೆ ಎಂದರು ತನಿಷಾ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೆ.